ಪಟ್ಟಿದ್ದಾರೆ. ಈ ಹುದ್ದೆಗೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಪಟ್ಟಿದ್ದಾರೆ. ಏನು ದುಡ್ಡಿದ್ದಾರೆ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ಅದಕ್ಕೋಸ್ಕರನೇ ಇಲ್ಲ ಅವ್ರು ಮತ ಕೊಟ್ಟದ್ದು ಸಿಎಂ ಆಗ್ಲಿ ಅಂತೇಳಿ. ಆಗ್ಲೇ ಮೊದಲೇ ಕೊಡ್ಬೇಕಾಗಿತ್ತು. ಏನೋ ಹೈಕಮಾಂಡ್ ಅಲ್ಲಿ ವ್ಯತ್ಯಾಸದಿಂದ ಲೇಟ್ ಆಯ್ತು ಅಷ್ಟೇ. ಬಟ್ ಇವತ್ತಿನ ಪರಿಸ್ಥಿತಿಗೆ ಡಿ.ಕೆ. ಶಿವಕುಮಾರ್ ರಾಜ್ಯದ ಒಕ್ಕಲಿಗ ಅಧ್ಯಕ್ಷರು. ಸಿದ್ದರಾಮಯ್ಯ ಅವರು ಜೆಡಿಎಸ್ ಇಂದ ಬಂದವರು, ಇವರು ಮೂಲ ಕಾಂಗ್ರೆಸ್ಸಿಗರು. ಯೂತ್ ಕಾಂಗ್ರೆಸ್ ಇಂದನು ರಾಜೀವ್ ಗಾಂಧಿ ಅವರ ಹತ್ರ ಚೆನ್ನಾಗಿದ್ರು. ಇವರು ಯಾವುದೇ ಇದ್ರು ನೇರವಾಗಿ ಮಾತಾಡ್ತಾರೆ. ರೆಬಲ್ ಸ್ಟಾರ್ ಅಂಬರೀಶ್ ಮಾತಾಡೋದಿಲ್ವಾ, ಆ ತರ ಮಾತಾಡ್ತಾರೆ. ನಮ್ ರೈತರು ಸಾಲನ ಮನ್ನಾ ಮಾಡ್ಬೇಕು. ಈಗಾಗಲೇ ಮೆಡಿಕಲ್ ಕಾಲೇಜ್ ಆಯ್ತಾ ಇದೆ, ಆಮೇಲೆ ಇಂಜಿನಿಯರ್ ಕಾಲೇಜ್ ಆಯ್ತಾ ಇದೆ, ಆಮೇಲೆ ಕಂಪ್ನಿಗಳೇನೋ ಇಂಡಸ್ಟ್ರಿಯಲ್ ಏರಿಯಾ ಅವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಕ್ಷೇತ್ರಕ್ಕೆ ಮೇಕೆದಾಟು, ಅದೊಂದೇ ಗುರಿ. ಅದೊಂದು ಮಾಡಿದ್ರೆ ಅವ್ರ ಹೆಸರು ಶಾಶ್ವತ ಉಳ್ಬೋದು. ನಮಸ್ಕಾರ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ವಿಧಾನಸಭಾ ಕ್ಷೇತ್ರ ಕನಕಪುರದಲ್ಲಿದ್ದೀವಿ. ಕನಕಪುರದ ಜನ ಏನ್ ಹೇಳ್ತಾರೆ, ಯಾಕಂದ್ರೆ ಅವರ ಶಾಸಕರು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ನಿಮ್ಮ ಹೆಸರು? ಕೆಂಚೇಗೌಡ. ಏನ್ ಮಾಡ್ತೀರಾ ಸರ್? ಪ್ರಾವಿಷನ್ ಸ್ಟೋರ್. ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ. ನಿಮ್ಮೂರಿನ ಮಗ ರಾಜ್ಯದ ಮುಖ್ಯಮಂತ್ರಿ ಈಗ. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಶ್ರಮ ಪಟ್ಟಿದ್ದಾರೆ. ಈ ಹುದ್ದೆಗೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಪಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾರು ಬರಕ್ ಆಗಲ್ಲ. ಅವ್ರ ಪಕ್ಷ ಸಂಘಟನೆ, ಅವ್ರು ಮಾಡಿರೋ ಕಾರ್ಯಕ್ರಮಗಳು ಚೆನ್ನಾಗಿದೆ. ಅದಕ್ಕೆ ಏನು ದುಡ್ಡಿದ್ದಾರೆ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ಸಿಗ್ಲೇಬೇಕಾಗಿತ್ತು, ಅದು ಮುಂದೆನೆ ಸಿಗ್ಬೇಕಾಗಿತ್ತು. ಲೇಟ್ ಆದ್ರೂ ಪರವಾಗಿಲ್ಲ, ಸಿಕ್ಕಿದೆ. ತುಂಬಾ ಖುಷಿ ಇದೆ. ಹೌದು, ಅಭಿವೃದ್ಧಿ ಚೆನ್ನಾಗಿದೆ. ಕೆಲಸ ಮಾಡುವಂತ ವ್ಯಕ್ತಿಗೆ ಕೊಡ್ಬೇಕು ಚಿಕ್ಕಾಣಿ. ಈ ರಾಜ್ಯ ಚಿಕ್ಕಾಣಿ ಕೊಟ್ಟಿದ್ದಾರೆ. ತುಂಬಾ ಖುಷಿ ಇದೆ ನಮ್ಗೆ. ಕನಕಪುರ ಅಭಿವೃದ್ಧಿ ಆಗಿದೆ, 100% ಆಗಿದೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಬೇರೆ ತಾಲೂಕು ನೋಡ್ಲಿ, ಜನ ನೋಡ್ಲಿ, ಬೇರೆ ತಾಲೂಕು ನಮ್ ತಾಲೂಕು ನೋಡ್ಲಿ, ಅಭಿವೃದ್ಧಿ ಯಾವ್ದಾಗಿದೆ ಅಂತ ಅವ್ರಿಗೆ ಗೊತ್ತಾಯ್ತೈತೆ. ಕೇವಲ 23 ವರ್ಷಕ್ಕೆ ರಾಜಕೀಯಕ್ಕೆ ಬಂದವರು, ದೇವೇಗೌಡರ ವಿರುದ್ಧ ನಿಂತವರು, ಕಾಲೇಜಿಂದಾನೇ ರಾಜಕೀಯ ಎಂಟ್ರಿ ಆದವರು. ಅವರು ನಮ್ಮ ಸ್ಥಳೀಕರಾಗಿ, ಅವ್ರು ದೊಡ್ಡಹಳ್ಳಿ ಇರ್ಬೋದು, ನಾವು ಕನಕಪುರ ಇರ್ಬೋದು, ಆದ್ರೆ ಒಂದೇ ಕ್ಷೇತ್ರ ಇದು. ಹಂಗಾಗಿ ನಮ್ಮ ಅಭಿಮಾನ ಇತ್ತು ಅವ್ರಿಗೆ. ಆಗಿದ್ದಾರೆ. ತುಂಬಾ ಖುಷಿ ಆಯ್ತದೆ. ಮುಂದಿನ ಕೆಲಸಗಳು ಚೆನ್ನಾಗಿ ನಡೀತೈತೆ ಅಂತ ನಂಬಿಕೆ ನಮ್ಗಿದೆ. ಉಳಿಸ್ಕೊತಾರೆ. ರಾಜ್ಯದಲ್ಲಿ ಒಂದು ಚರ್ಚೆ ಶುರು ಆಗ್ಬಿಟ್ಟಿದೆ. ಈಗ ರಾಜ್ಯದ ಮುಂದಿನ ಒಕ್ಕಲಿಗ ನಾಯಕ ಯಾರು ಅಂತ, ಕುಮಾರಸ್ವಾಮಿನ ಡಿ.ಕೆ. ಶಿವಕುಮಾರ್? ಕುಮಾರಸ್ವಾಮಿ ಅಲ್ಲ, ಕುಮಾರಸ್ವಾಮಿ ಇದ್ರು, ನಾವು ಅದ್ರ ಎರಡು ಮಾತಾಡಬಾರ್ದು. ಬಟ್ ಇವತ್ತಿನ ಪರಿಸ್ಥಿತಿಗೆ ಡಿ.ಕೆ. ಶಿವಕುಮಾರ್ ರಾಜ್ಯದ ಒಕ್ಕಲಿಗ ಅಧ್ಯಕ್ಷರವರು. ಏನ್ ಆಗ್ಬೇಕು ಮುಖ್ಯಮಂತ್ರಿಯಾಗಿ? ರಾಜ್ಯಕ್ಕೆ ಇಂಥದೊಂದು ದೊಡ್ಡ ಯೋಜನೆ ತರಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲನೇದಾಗಿ ನಮ್ಮ ಕ್ಷೇತ್ರಕ್ಕೆ ಮೇಕೆದಾಟು, ಅದೊಂದೇ ಗುರಿ. ಅದೊಂದ್ ಮಾಡಿದ್ರೆ ಅವ್ರ ಹೆಸರು ಶಾಶ್ವತ ಉಳ್ಕೋತದೆ. ಎಲ್ಲ ಟ್ರೈ ಮಾಡಿದಾರೆ, ಆದ್ರೆ ಮಾಡಕ್ ಆಗ್ಲಿಲ್ಲ. ಇದು ಇವಾಗ ಆಗುತ್ತೆ ಅನ್ನೋ ನಂಬಿಕೆ ನಮ್ಗಿದೆ. ಮಾಡ್ತಾರೆ. ಸ್ವಲ್ಪ ಲೇಟ್ ಆಯ್ತು ಅನ್ನಿಸ್ತಾ ಇದೆ. ಹೌದು, ಲೇಟ್ ಆಯ್ತು. ಮೊದಲೇ ಆಗ್ಬೇಕಾಗಿತ್ತು. ಅವ್ರಿಲ್ಲ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದೇ ಕಷ್ಟ ಆಗ್ಬಿಟ್ಟಿರೋದು. ಅವರಿಂದ ಬಂತು. ಲೇಟ್ ಆದ್ರೂ ಪರವಾಗಿಲ್ಲ, ಮಾಡಿದಾರೆ. ಇವಾಗ ಆಗ್ತಾ ಇದಾರೆ. ನಮ್ಗೆ ಖುಷಿ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿರೋ ವಿಚಾರ ಒಂದ್ ಕಡೆ ಆದ್ರೆ, ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಗೌರವಯುತವಾಗಿ ತೆರಳಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅದು ಖುಷಿ ಇದೆ. ಯಾಕೆಂದ್ರೆ ಅವ್ರ ಹಿರಿಯ ನಾಯಕರು. ಹಂಗಾಗಿ ನಾವು ಅವ್ರ ಬಗ್ಗೆ ಮಾತಾಡೋದು ಇದಲ್ಲ. ಅವರು ಸರ್ಕಾರ ಚೆನ್ನಾಗಿ ನಡೆಸಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಅದೇ ಖುಷಿ ನಮ್ಗೆ. ಹೌದು, ಅವರು ಅವಾಗ ತಮಾಷೆ ಮಾಡ್ತಾ ಇರೋ, ಕೂತ್ಗಳಯ್ಯ ನನ್ ಸೀಟಲ್ಲೇ ಕೊಟ್ಟಿದಾರಲ್ಲ, ಅವ್ರ ಮಾತನ್ನ ನಡ್ಕೊಂಡಿದಾರಲ್ಲ, ಅದೇ ಖುಷಿ ನಮ್ಗೆ. ಸಿದ್ದರಾಮಯ್ಯ ಅವರು ಇದ್ರಲ್ಲೂ ನಡೆದ ನಾಯಕ ಆಗ್ಬಿಟ್ಟು. ಹೌದು, ಎರಡು ಮಾತೇ ಇಲ್ಲ ಅದ್ರಲ್ಲಿ. ಕನಕಪುರಕ್ಕೆ ಇದೊಂದು ಯೋಜನೆ ಮಾಡಿದಾರಲ್ಲ ಸರ್, ಕಾಂಗ್ರೆಸ್ ಸರ್ಕಾರದಿಂದ. ಯಾರೇ ಮುಖ್ಯಮಂತ್ರಿ ಜನಪರ ಯೋಜನೆ ನಡೆದಿದೆಯಲ್ಲ, ಅದೇ ಖುಷಿ. ಏನ್ ಮಾಡೋದು ಕುಮಾರ್ ಅವರು? ಅಗ್ರಿಕಲ್ಚರ್. ಏನ್ ಸಮಸ್ಯೆ ಇದೆ ರೈತರಿಗೆ? ಏನ್ ರೈತರಿಗೆ ಏನ್ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಏನ್ ತೊಂದ್ರೆ ಏನಿಲ್ಲ. ಯಾಕಂದ್ರೆ ನಿಮ್ಮೂರವರೇ ಈಗ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಎಷ್ಟ್ ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ. ಖುಷಿ ಇದೆ. ಕೆಂಗಲ್ ಹನುಮಂತಯ್ಯನವ್ರ ನಂತರ ಇಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ನಂತರ ಡಿ.ಕೆ. ಶಿವಕುಮಾರ್ ಆಯ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಆಗಿದ್ರು. ಇವ್ರು 5ನೇವ್ರು. ಸಂತೋಷ ಇದೆ ಕನಕಪುರ ಜನಕ್ಕೆಲ್ಲ. ಅದಕ್ಕೋಸ್ಕರನೇ ಇಲ್ಲ ಅವ್ರಿಗೆ ಮತ ಕೊಟ್ಟದ್ದು, ಸಿಎಂ ಆಗ್ಲಿ ಅಂತೇಳಿ. ಮೊದಲು ತಪ್ಪಿಸ್ಬಿಟ್ಟಿದ್ರು. ಅದು ಅವರು ಖರ್ಚು ಹಾಕಿದ್ದಾರೆ. ಯಾವ್ದೇ ಜೂಡೋ ಯಾತ್ರೆಗೆ, ಮೇಕೆದಾಟು ಯೋಜನೆಗೆ, ಚುನಾವಣೆಗೆ ಆರ್ಥಿಕ ನೆರವು ನೀಡವ್ರೆ. ಅವ್ರದೇ ಸಿಂಹ ಪಾಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಸಿಂಹ ಪಾಲಿದೆ ಆರ್ಥಿಕ ನೆರವು. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಇವ್ರು ಕ್ಲಾಸ್ ಲೀಡರ್. ಹೌದು, ಇವರು ಮಾಸ್ ಲೀಡ್ರೆ. ಆತರ ಏನಿಲ್ಲ. ಮಾಸ್ ಲೀಡರ್, ಟ್ರಬಲ್ ಶೂಟರ್. ಇವರು ಮಾಸ್ ಲೀಡ್ರೆ. ಸ್ವಲ್ಪ ತಡ ಆಯ್ತು, 3 ವರ್ಷ ಲೇಟ್ ಆಯ್ತು. ಆಗ್ಲೇ ಮೊದಲೇ ಕೊಡ್ಬೇಕಾಗಿತ್ತು. ಏನೋ ಹೈಕಮಾಂಡ್ ಅಲ್ಲಿ ವ್ಯತ್ಯಾಸದಿಂದ ಲೇಟ್ ಆಯ್ತು ಅಷ್ಟೇನೇನಿಲ್ಲ. ಇಡೀ ಬೇರೆ ಪಕ್ಷದವರೆಲ್ಲ ಕಚ್ಚಾಟ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರು. ಸಿದ್ದರಾಮಯ್ಯ ಅವರು ಗೌರವಯುತವಾಗಿ ಹೊರಟ್ರು. ಡಿ.ಕೆ. ಶಿವಕುಮಾರ್ ಅವರು ಅವ್ರ ಕಾಲಿಗೆ ಬಿದ್ರು. ಎಲ್ಲ ಒಳ್ಳೆ ರೀತಿಲಿ ಆಗ್ತಿದೆ ಅನ್ಸ್ತಾ? ಹೌದೌದು, ಒಳ್ಳೆ ರೀತಿಲಿ ಆಗ್ತಿದೆ.
ಅವ್ರ ಪಕ್ಷದ ಹೈಕಮಾಂಡ್ ತೀರ್ಮಾನ ಅಲ್ವಾ ಅಂತಿಮ. ನಮ್ಮ ಮತದಾರರಿಗಿಂತ ಅವರ ಹೈಕಮಾಂಡೇ ಮುಖ್ಯ ಆಗಿದೆ. ಅದ್ರಲ್ಲಿ ಏನು ಮಾಡೋಕ್ಕಾಗಲ್ಲ. ಜನ ತೀರ್ಪೇ ಬೇರೆ, ಹೈಕಮಾಂಡ್ ತೀರ್ಪೇ ಬೇರೆ ಇದೆಯಲ್ಲ. ಸಿದ್ದರಾಮಯ್ಯ ಬೇರೆಯವರಲ್ಲ, ಇಲ್ಲಿಯ ಸ್ವಲ್ಪ ದೂರ ಹೋದ್ರೆ ಮೈಸೂರು ಹೌದು, ಇಲ್ಲಿಯವರೇನೆ. ಆಡಳಿತ ಹೆಂಗೆ? ಆದ್ರೆ ಸಿದ್ದರಾಮಯ್ಯ ಅವರು JDS ಇಂದ ಬಂದವರು. ಇವರು ಮೂಲ ಕಾಂಗ್ರೆಸ್ಸಿಗರು, ಯೂತ್ ಕಾಂಗ್ರೆಸ್ ಇಂದನು ರಾಜೀವ್ ಗಾಂಧಿ ಅವ್ರ ಹತ್ರ ಚೆನ್ನಾಗಿದ್ರು. ಇವರು ಅತಿ ಆಪ್ತರು, ಮನೆ ಮಗ ಇದ್ದಂಗಿದ್ರು. ಆ ರಾಜೀವ್ ಗಾಂಧಿ ಅವರ ಪ್ರೀತಿ ಅದು ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿರೋದ್ರಿಂದ ಈಗ ದಾರಿ ಆಯ್ತು, ಇದು ಮುಖ್ಯಮಂತ್ರಿಗೆ ದಾರಿ ಆಯ್ತು. ಇಲ್ಲೆಲ್ಲ ಬರ್ತಿರ್ತಾರ, ಬರ್ತಾರೆ. ನಿಮ್ಗಳ ಜೊತೆಲೆ ಹೇಗಿದೆ? ಏನ್ ತೊಂದ್ರೆ ಏನಿಲ್ಲ, ಕೆಲಸ ಕಾರ್ಯ ಎಲ್ಲ ಚೆನ್ನಾಗ್ ಮಾಡ್ತಾರೆ. ಅವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಅಷ್ಟೇ, ಇನ್ನೇನಿಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಯಾವ ಹಂಗೆ ಅಲ್ಲ ಇವತ್ತಿನ ಕಾಲಕ್ಕೆ ತಕ್ಕಂತೆ ಇದ್ದಾರೆ. ಹಿಂದಿನ ಕಾಲದಲ್ಲಿ ಮಾಮೂಲಿ ಗೊತ್ತಲ್ಲ, ಆವತ್ತಿನ ಕಾಲನೇ ಬೇರೆ ಇವತ್ತಿನ ಕಾಲನೇ ಬೇರೆ. ಯಾವ್ದೇ ಇದ್ರು ನೇರವಾಗಿ ಮಾತಾಡ್ತಾರೆ. ರೆಬಲ್ ಸ್ಟಾರ್ ಅಂಬರೀಷ್ ಮಾತಾಡೋದಿಲ್ವಾ, ಆ ತರ ಮಾತಾಡ್ತಾರೆ ಇವ್ರು. ನಿಮ್ ನೋಡ್ರೆ ತುಂಬಾ ಖುಷಿ ಅನಿಸ್ತಿದೆ, ಎಷ್ಟು ಹೆಮ್ಮೆ ಅನಿಸ್ತಿದೆ. ಈಗ ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೊಸ ಮುಖ್ಯಮಂತ್ರಿ? ಇಲ್ಲ, ನಮ್ಮ ಅಧಿಕಾರ ಮಾಡ್ಲಿ, ನಮ್ ರೈತರು ಸಾಲನ ಮನ್ನಾ ಮಾಡ್ಲಿ. ರೈತರು ಸಾಲ ಮನ್ನಾ ಮಾಡಿದ್ರೆ ಅದು ಕುಮಾರಸ್ವಾಮಿ ಅವರು ಮಾಡಿದ್ರಲ್ಲ, ಅದನ್ನ ಸ್ವಲ್ಪ ಇವ್ರು ಸೈಡ್ ಹೊಡೆದಂಗ ಆಯ್ತದ. ಅದೇ ಹೆಸರು ಇವ್ರಿಗೆ ಕಂಟಿನ್ಯೂ ಆಗ್ತದೆ, ರೈತರ ಸಾಲ ಮನ್ನಾ ಮಾಡಿದ್ರೆ. ರೈತರ ಸಮಸ್ಯೆ ಬಗೆಹರಿದ್ರೆ, ರೈತರ ಸಾಲ ಮನ್ನಾ ಆದ್ರೆ ರೈತರು ಯಾವತ್ತೂ ಕೈ ಬಿಡಲ್ಲ. ಇವಾಗ ಕುಮಾರಸ್ವಾಮಿ ಅವ್ರು ಮಾಡಿ ರೈತರಿಗೆ ಉಪಯೋಗ ಮಾಡವ್ರಲ್ಲ, ಅದನ್ನ ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ಲಿ ಅಂತೇಳಿ. ಮೇನ್ ಬೇಕಾಗಿರೋ ದೇಶದ ಬೆನ್ನೆಲುಬೆ ರೈತ ಅಲ್ವಾ. ಅವ್ರು ಸಾಲ ಮನ್ನಾ ಮಾಡಿ ಏನೋ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತ ಉಪಕರಣಗಳು ಅವು ಇವು ಕೊಟ್ಟು ರೈತರಿಗೆ ಅಗ್ರಿಕಲ್ಚರ್ಗೆ ಉಪಯೋಗ ಮಾಡ್ಕೊಳ್ಳಿ. ಸರ್, ನಿಮ್ಮ ಹೆಸರು? ಕುಮಾರ್. ಏನ್ ಮಾಡದ್ ಕುಮಾರ್ ಅವರು? ನಮ್ದು ಹೋಟ್ಲು ಇದೆ. ನಿಮ್ಮೂರವ್ರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಸಂತೋಷ ಆಯ್ತಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಯಾರು ವಿರುದ್ಧ ಮಾಡೋದು, ದಳದವರು ಅಷ್ಟೇ, BJP ಅವರು ಅಷ್ಟೇ, ಎಲ್ಲ ಕಾಂಗ್ರೆಸ್ ಅವರು ನಮ್ಮ ಗೌಡ ಆಗ್ಲಿ ಅಂತ ಎಲ್ಲ ಬಯಸ್ತಾರೆ. ಹೇಗಿದೆ ಒಡನಾಟ ನಿಮ್ದೆಲ್ಲ ಅವ್ರ ಜೊತೆ? ನಮ್ದೆಲ್ಲ ಚೆನ್ನಾಗಿದೆ. ಬರ್ತಾ ಇರ್ತಾರ ಕ್ಷೇತ್ರಕ್ಕೆ? ಬರ್ತಾ ಇರ್ತಾರೆ. ಎಲ್ಲಾರು ಮಾತಾಡ್ಸಿರ್ತಾರೆ? ಎಲ್ಲಾರ್ನು ಮಾತಾಡ್ಸ್ತಾರೆ. ಅವರು ಯಾರು ದಳದವ್ರು ಮಾತಾಡ್ಸಿದ್ರೆ ಕಾಂಗ್ರೆಸ್ನವ್ರನ್ನೇ ಮಾತಾಡ್ಸ್ಬೇಕು, BJP ಅವ್ರನ್ನೇ ಮಾತಾಡ್ಸ್ಬೇಕು ಅನ್ನೋದೇನಿಲ್ಲ. ಎಲ್ಲಾರ್ನು ಮಾತಾಡ್ಸ್ತಾರೆ, ಎಲ್ಲಾರ್ನು ಚೆನ್ನಾಗಿ. ಪಕ್ಷಾತೀತ ನಾಯಕ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಿರೋದು ಸ್ವಲ್ಪ ತಡ ಆಯ್ತು ಅಂತ ಅನ್ಸಲ್ವಾ ನಿಮ್ಗೆಲ್ಲ? ಹೌದು, ಅನಿಸ್ತಿದೆ. 23 ಚುನಾವಣೆ ಆಗ್ತಿದಂಗೆ ಆಗ್ಬೇಕಿತ್ತ? ಇಲ್ಲ, ಆಗ್ಬೇಕಾಯ್ತು. ಆದ್ರೂ ಸಿದ್ದರಾಮಯ್ಯ ಅವ್ರು ಆಗಿದಾರ. ಅವ್ರು 2.5 ವರ್ಷಕ್ಕೆ ಅವ್ರು ಬಿಟ್ಕೊಡ್ಬೇಕಾಯ್ತು. ಅವ್ರು ಬಿಟ್ಕೊಡದಿರೋದು ಅದು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಆದ್ರೂ ಒಳ್ಳೆ ರೀತಿಯಲ್ಲಿ ತೆರಳಿದ್ರು ಅವರು ಕೂಡ, ಸಮಸ್ಯೆ ಮಾಡಿದ್ರು. ಹೌದೌದು, ಮಾಡಿದ್ರು. ಏನ್ ಹೇಳಕ್ ಇಷ್ಟಪಡ್ತೀರೋ ಹೊಸ ಮುಖ್ಯಮಂತ್ರಿಗೆ? ಹೊಸ ಮುಖ್ಯಮಂತ್ರಿ ಅಭಿನಂದನೆಗಳು ಸಲ್ಲಿಸ್ತೀವಿ. ನಮ್ಮ ಕನಕಪುರದವರು, ದಳದವರು, BJP ಅವರು, ಕಾಂಗ್ರೆಸ್ನವರು ಎಲ್ಲ ಒಟ್ಟಾಗಿ ಸಲ್ಲಿಸ್ತಾರೆ. ನೀವು ಯಾವ ಪಾರ್ಟಿಯವರು? ನಾವು ಕಾಂಗ್ರೆಸ್ನವರು. ಕಾಂಗ್ರೆಸ್ ಅವರು. ಇಲ್ಲೆಲ್ಲ ಒಟ್ಟಿಗೆ ಇದೀರಾ? ಎಲ್ಲ ಒಟ್ಟಿಗೆ. ಯಾವ ಗಲಾಟೆ ಎಲೆಕ್ಷನ್ ಇದ್ದಾಗ ಅಷ್ಟೇ. ಎಲೆಕ್ಷನ್ ಇದ್ದಾಗ ಇವರು ಸುಮ್ನೆ ಎಲ್ಲ ಅವರು ಇವ್ರು ಹಬ್ಬಿಸ್ತಾರೆ. ಗಲಾಟೆ ಐತಿದೆ, ಇದೆ ಇದು. ಯಾವುದೇ ತರಗೂ ಏನು ಗಲಾಟೆ ಆಗಲ್ಲ. ಕನಕಪುರಕ್ಕೆ ಏನ್ ಆಗ್ಬೇಕು ಸರ್? ಕನಕಪುರಕ್ಕೆ ಈಗಾಗಲೇ ಮೆಡಿಕಲ್ ಕಾಲೇಜ್ ಆಯ್ತಾ ಇದೆ, ಆಮೇಲೆ ಇಂಜಿನಿಯರ್ ಕಾಲೇಜ್ ಆಯ್ತಾ ಇದೆ, ಆಮೇಲೆ ಕಂಪ್ನಿಗಳೇನೋ ಇಂಡಸ್ಟ್ರಿಯಲ್ ಏರಿಯಾ ಅವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.